ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಆಗಿರುತ್ತೆ. ಯಾರಿಗೆ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್. ಇದೇ 31ನೇ ತಾರೀಕು ಓಸ್ಪೀಷಿಯಸ್ ಡೇ, ಬ್ಲೂ ಮೂನ್ ಇದೆ, ಹುಣ್ಣಿಮೆ ಇದೆ. ಇವತ್ತಿನ ದಿನ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ನಿಮ್ಮ ವಿಶ್ಗಳು ಫುಲ್ಫಿಲ್ ಆಗುತ್ತೆ. ಮೆಡಿಟೇಷನ್ ಮಾಡಿದ್ರೆ ನಿಮ್ಮ ಕ್ರೌನ್ ಚಕ್ರ ಹೀಲ್ ಆಗುತ್ತೆ. ನಿಮಗೆ ಗೊತ್ತಾ, ಇವತ್ತಿನ ದಿನ ನೀವು ನಿಮ್ಮ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡಿಕೊಂಡ್ರೆ ನಿಮ್ಮ ಕ್ರಿಸ್ಟಲ್ಸ್ಗೆ ಹೊಸ ಎನರ್ಜಿ ಸಿಗುತ್ತೆ. ಇದೆಲ್ಲ ಮಾಹಿತಿನೂ ನಾನು ಇನ್ಸ್ಟಾದಲ್ಲೂ ಪೋಸ್ಟ್ ಮಾಡಿರ್ತೀನಿ. ಇದೇ 31ನೇ ತಾರೀಕು ಕ್ಲಾಸ್ ಇದೆ. ಅದು ಎಲ್ಲರಿಗೂ ಅಲ್ಲ, ಲಿಮಿಟೆಡ್ ಸೀಟ್ಸ್ ಆಲ್ರೆಡಿ ಫಿಲ್ ಆಗಿದೆ. ಸೊ 7th ಜೂನ್ ಮತ್ತೊಂದು ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. 7 ಪೋರ್ಟಲ್ ಅನ್ನುವಂಥದ್ದೇ ಒಂದು ಓಸ್ಪಿಷಿಯಸ್ ಸ್ಪಿರಿಚುವಲ್ ನಂಬರ್. ಇವತ್ತಿನ ದಿನ ಕ್ರಿಸ್ಟಲ್ ಹೀಲಿಂಗ್ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರೋ 7th ಜೂನ್ ಇದು ಬೆಂಗಳೂರಲ್ಲಿರುತ್ತೆ. ಇದು 1 ಡೇ ವರ್ಕ್ಶಾಪ್ ಆಗಿರುತ್ತೆ. ಇದನ್ನು ನೀವು ಅಟೆಂಡ್ ಮಾಡೋದ್ರಿಂದ ಒಂದು ತಾಲಿಸ್ಮಾನ ನಾನು ಫ್ರೀಯಾಗಿ ಕೊಡ್ತೀನಿ. ಇದು ನಿಮಗೆ ಪ್ರೊಟೆಕ್ಷನ್ ಆಗಿ ಕೆಲಸ ಮಾಡುತ್ತೆ. ಅವತ್ತಿನ ದಿನ ಪೆಂಡುಲಮ್ ರೀಡಿಂಗ್ನ ಹೇಳ್ಕೊಡ್ತೀನಿ. ಜೊತೆಗೆ ಅವತ್ತಿನ ದಿನ ಬರೋರಿಗೆ ಯಾರ್ಯಾರು ಪೆಂಡುಲಮ್ ರೀಡಿಂಗ್ ಕಲ್ತ್ಕೊತಿರೋ ನಿಮಗೆ ಪೆಂಡುಲಮ್ ಚಾರ್ಟ್ ಹಾಗೆಯೇ ಪೆಂಡುಲಮ್ನ ಫ್ರೀಯಾಗಿ ಕೊಡ್ತೀನಿ. ಕ್ರಿಸ್ಟಲ್ ಹೀಲಿಂಗ್ ಪ್ರತಿಯೊಬ್ಬರಿಗೂ ಯಾರೆಲ್ಲ ಬಂದಿರ್ತಿರೋ ಎಲ್ಲರಿಗೂ ಕ್ರಿಸ್ಟಲ್ ಹೀಲಿಂಗ್ ಇರುತ್ತೆ. ಇದರಲ್ಲಿ ಬಹಳಷ್ಟು ಪ್ಯಾಟ್ರನ್ನ ಬ್ರೇಕ್ ಮಾಡೋದಿರುತ್ತೆ. ಯಾಕಂದರೆ 2026 ಟೋಟಲ್ ನಂಬರ್ 1 ಇದು ಸೂರ್ಯನ ಇಯರ್ ಆಗಿರೋದ್ರಿಂದ ನಿಮ್ಮ ಓಲ್ಡ್ ಪ್ಯಾಟ್ರನ್ನ ನೀವು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತಂದರೆ ಅದರ ಬ್ಯಾಗೇಜ್ ಮತ್ತೆ ನೆಕ್ಸ್ಟ್ 10 ಇಯರ್ಸ್ಗೆ ಕ್ಯಾರಿ ಆಗುತ್ತೆ. ಬಿ ಕೇರ್ಫುಲ್. ಮನಿ ಬ್ಲಾಕೇಜ್ ಆಗಿರಬಹುದು, ರಿಲೇಷನ್ಶಿಪ್ ಬ್ಲಾಕೇಜ್ ಆಗಿರಬಹುದು, ಬಿಸ್ನೆಸ್ ಇಂಪ್ರೂವ್ ಆಗದೆ ಇರೋದಾಗಿರಬಹುದು, ಪರ್ಸ್ನಲ್ ಗ್ರೋತ್ ಆಗದೆ ಇರೋದಾಗಿರಬಹುದು. ಪರ್ಸ್ನಲ್ ಗ್ರೋತಲ್ಲಿ ವೆಯ್ಟ್ ಲಾಸ್ ಸಹ ಹೌದು. ಆಮೇಲೆ ಪ್ರಮೋಷನ್ ಆಗದೆ ಇರುವಂಥದ್ದು, ಅಥವಾ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ರೆಸ್ಪೆಕ್ಟ್ ಸಿಗದೆ ಇರುವಂಥದ್ದು, ಇದೆಲ್ಲ ಪಾಸ್ಟಿಂದ ನೀವು ಕ್ಯಾರಿ ಮಾಡಿರುವಂಥ ಬ್ಲಾಕೇಜ್ ಆಗಿರುತ್ತೆ. ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಮುಂದುವರಿಬೇಕು, ಹೊಸ ಜೀವನ ಶುರು ಮಾಡಬೇಕು ಅನ್ನೋರಿಗೆ ಮಾತ್ರ ಈ ವರ್ಕ್ಶಾಪ್. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಬೇಗ ಬೇಗ ಜಾಯಿನ್ ಆಗಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ಜಾಸ್ತಿ ಜನನ ನಾನು ತಗೋತಾ ಇಲ್ಲ, ಓನ್ಲಿ 25 ಮೆಂಬರ್ಸ್ ಅಷ್ಟೇ ನಾನು ತಗೋತಾ ಇರೋದು. ಇನ್ನು 4 ಸೀಟ್ಸ್ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ಸೊ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ನೋಡೋಣ. ರಜಸ್, ಸಮಾಧಿ, ಸಹಸ್ರಾರ ಚಕ್ರ, ಕ್ರೌನ್ ಚಕ್ರ. ಓಕೆ, ಸೋಲ್ಮೇಟ್, ಸರ್ವಿಸ್, ಗ್ರೋತ್, ಬ್ಯೂಟಿಫುಲ್, joy, ಥಾಟ್, ಯೋಚನೆ, ಸೋಲ್ಜರ್, ವೆಡ್ಡಿಂಗ್. ಓಕೆ, ಸೊ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಇವತ್ತು ನಾನು ಮೊದಲಿಗೆ ಇಲ್ಲಿ ಸಹಸ್ರಾರ ಚಕ್ರ ಅಂದರೆ ಕ್ರೌನ್ ಚಕ್ರ ಹೀಲ್ ಆಗೋದು ಅವಶ್ಯಕತೆ ಇದೆ. ಕ್ರೌನ್ ಚಕ್ರದಿಂದ ನೀವು ನಾಟ್ ಓನ್ಲಿ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ನೆಗೆಟಿವ್ ಮಿಕ್ಸ್ ಎನರ್ಜಿ ಎಲ್ಲದನ್ನು ರಿಸೀವ್ ಮಾಡ್ಕೋತಾ ಇರ್ತೀರ ಡೇ ಟು ಡೇ ಲೈಫಲ್ಲಿ. ಇಲ್ಲಿ ನಿಮ್ಮ ಕ್ರೌನ್ ಚಕ್ರ ಹೀಲ್ ಆಗಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಇರೋವಂಥ ಲಕ್ಕು ಅಥವಾ ಇರುವಂಥ ಬೆಸ್ಟ್ ಪ್ರಾಕ್ಟೀಸಸ್, ನಿಮ್ಮದು ಏನು ಒಂದು ಪುಣ್ಯ ಫಲ ಅಂತ ಏನು ಹೇಳ್ತೀವಲ್ಲ ಅದು ಸಹ ಬ್ಲಾಕ್ ಆಗ್ತಾ ಇರುತ್ತೆ. ತುಂಬ ಸತಿ ನೀವು ಅಬ್ಸರ್ವ್ ಮಾಡಿರಬಹುದು, ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಹಣ ಕೊಟ್ಟೆ, ಆದರೂ ಅವ್ರಿಗೆ ಒಳ್ಳೇದಾದ್ಮೇಲೆ ನನಗೆ ಅವರು ಒಂದು ಥ್ಯಾಂಕ್ಸ್ ಸಹ ಹೇಳಲಿಲ್ಲ, ಅಥವಾ ನನ್ನ ಬಗ್ಗೆ ಯಾರ ಹತ್ರನೂ ಅವರು ಹೇಳೂ ಇಲ್ಲ. ಅಥವಾ ಕೆಲವೊಂದು ಸತಿ ಅನಿಸುತ್ತೆ ನಾನು ಒಳ್ಳೇದಾಗಲಿ ಅಂತಲೇ ಮಾಡಿದೆ ಅವರಿಗೆ, ಆದರೆ ಅವರೇ ನಮಗೆ ಉಲ್ಟಾ ತಿರುಗಿದ್ರು, ಅಥವಾ ಅವರು ನನ್ನ ಹತ್ರ ಇಸ್ಕೊಂಡು ಮೋಸ ಮಾಡಿದ್ರು, ಅಥವಾ ಪ್ರೀತಿಗೆ ಪ್ರೀತಿ ಕೊಟ್ಟೆ ಆದರೆ ನನಗೆ ಮೋಸ ಆಯಿತು. ಈ ಥರ ನಿಮ್ಗೆ ಅನಿಸಿರ್ಬೋದಲ್ವಾ? ನಿಮ್ಮ ಔರ ಚೆನ್ನಾಗಿದೆ, ನಿಮ್ಮ ಕ್ಲಾರಿಟಿ ಸರಿಯಾಗಿದೆ, ನಿಮ್ಮ ಗುರಿ ಸರಿಯಾಗಿದೆ, ಆದರೆ ಯು ಆರ್ ಕ್ಲಟರ್ಡ್. ಸೇಮ್ ಟೈಮ್ ಯು ಅಟ್ರಾಕ್ಟಿಂಗ್ ಆ ವ್ಯಕ್ತಿಯ
ನೆಗೆಟಿವ್ ಅವರ ಅಥವಾ ನೆಗೆಟಿವ್ ಎನರ್ಜಿನ ನೀವು ಅಟ್ರ್ಯಾಕ್ಟ್ ಮಾಡಿದರೆ ಕ್ಲಿನ್ಸ್ ಮಾಡ್ಕೊಳ್ಳೋದು ಗೊತ್ತಾಗ್ತಿಲ್ಲ. ಹಾಗಾಗಿ ರಜಸ್ ಅಂದರೆ ಇದು ಸಿಂಹನೋ ಹುಲಿನೋ ನೀವೇನಾದರೂ ತಿಳ್ಕೊಳ್ಳಿ, ಇದು ಟೈಗರ್ ಆ್ಯಕ್ಚುಲಿ ಇದು ಹುಲಿ. ಸೊ ಇದು ಏನು ಹೇಳುತ್ತೆ ಅಂತಂದರೆ, ಯಾವಾಗಲೂ ಅಷ್ಟೇ ಹುಲಿ ಬೇಟೆ ಆಡಿ ತಿನ್ನುತ್ತೆ, ಅದಕ್ಕೆ ಯಾವಾಗಲೂ ಊಟನ ಶೇಖರಿಸಿಡೋ ಗುಣ ಇಲ್ಲ. ಆ್ಯಂಡ್ ಬಿಸಿ ರಕ್ತ ಅಂದರೆ ಬಿಸಿ ಅಂದರೆ ಅದಕ್ಕೆ ಹೊಟ್ಟೆ ಹಸಿದಾಗ ಮಾತ್ರ ಅದು ಊಟ ಮಾಡುತ್ತೆ, ಮಿಕ್ಕಿದ ಟೈಮಲ್ಲಿ ಅದು ಸೈಲೆಂಟ್ ಆಗಿರುತ್ತೆ. ಟೈಗರ್ ಹಾಗೆಯೇ ಸಿಂಹ ಇದೆ. ಸಿಂಹ ಕಾಡಿನ ರಾಜ, ಗೊತ್ತಲ್ವ ನಿಮಗೆ? ಈಗ ಸಿಂಹ ಕಾಡಿನ ರಾಜ ಅಂತ ಯಾರು ಹೇಳಿದ್ರು? ನಮಗೆ 1ನೇ ಕ್ಲಾಸಿಂದ ಅದನ್ನೇ ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲೆಲ್ಲ, ಸಿಂಹ ಕಾಡಿನ ರಾಜ ಅಂತ. ನಿಮ್ಗೆ ಅನಿಸಿರ್ಬೋದಲ್ವ ಬೇರೆ ಪ್ರಾಣಿಗಳು ಯಾಕೆ ಫೈಟ್ ಮಾಡಲಿಲ್ವಾ, ಅಥವಾ ಬೇರೆ ಪ್ರಾಣಿಗಳು ಇರಬಹುದೇನೋ, ಆದರೆ ಸಿಂಹನೇ ಯಾಕೆ ಕಾಡಿನ ರಾಜ ಅಂತ ನಿಮ್ಗೆ ಅನಿಸಿರ್ಬೋದಲ್ವ. ಅದನ್ನು ಮುಂಚೆಯಿಂದನೂ ಅಷ್ಟೇ ಸಿಂಹ ಅಂದರೆ ಅದನ್ನು ಪ್ರೆಸೆಂಟೇಬಲ್ ಆಗಿ ಇಟ್ಕೊಂಡಿದೆ. ಅಂದರೆ ಎಲ್ಲರ ಕಂಟ್ರೋಲ್ ಮಾಡೋದು ಅಂದ ತಕ್ಷಣ ಒಬ್ಬರನ್ನ ಬೈಯೋದು ಅಥವಾ ಒಬ್ಬರನ್ನ ಹೆದರಿಸಿಟ್ಕೊಳ್ಳೋದು ಆ ಥರದ ಒಂದು ಇದಲ್ಲ. ಸಿಂಹದ ನಡಿಗೆ ಹೇಗಿರುತ್ತೆ, ಸಿಂಹದ ಗರ್ಜನೆ ಹೇಗಿರುತ್ತೆ. ಸಿಂಹ ಬೇಟೆ ಆಡಿದ್ರೆ ಗೊತ್ತಲ್ಲ, ಅದು ಬೇರೆ ಯಾವುದಾದ್ರೂ ಪ್ರಾಣಿ ಬೇಟೆ ಆಡಿ ಬಿಟ್ಟು ಹೋಗಿದ್ದನ್ನು ತಿನ್ನೋದಿಲ್ಲ. ಸಿಂಹ ಬೇಟೆ ಆಡೋಕ್ಕೆ ಶುರು ಮಾಡಿದ್ರೆ ಬೇಟೆ ಸಿಗೋವರೆಗೂ ಸುಮ್ಮನಿರೋದಿಲ್ಲ. ಮತ್ತು ಸಿಂಹ ಪರ್ಸ್ನಲಿ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಅದು ಅದ್ರ ಪಾಡಿಗೆ ಅದಿರುತ್ತೆ. ಅದ್ರ ಹೊಟ್ಟೆ ತುಂಬ್ತಾ ಅದ್ರ ಮುಂದೆನೇ ಜಿಂಕೆ ಹೋದ್ರೂ ಅದು ತಿರುಗಿ ಸಹ ನೋಡಲ್ಲ. ಅದಕ್ಕೆ ಹೊಟ್ಟೆ ಹಸಿವು ಆಯಿತು ಅಂದರೆ ಅದು ಬೇಟೆ ಆಡಿನೇ ತಿನ್ನೋದು. ಯಾರಾದರೂ ಅದಕ್ಕೆ ರೆಡಿಮೇಡ್ ಅಂದರೆ ಈಗ ಝೂ ಅಲ್ಲಿ ಸಾಕಿರೋ ಇದರಲ್ಲಿ ಕೊಡ್ಬೋದು, ಅದು ತಿನ್ನತ್ತೆ. ಆದರೆ ಅದ್ರ ಗುಣ ಅದಲ್ಲ. ಮತ್ತು ಅದರ ನಡಿಗೆ, ಅದರ ಗಾಂಭೀರ್ಯ, ಅದರ ನೋಟ, ಅದರ ಒಂದು ಪಂಜ ಅಂತೀವಲ್ಲ ಕೈ, ಇದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಎಲ್ಲ ಪ್ರಾಣಿಗಳಿಗಿಂತ ಅದು ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಹಾಗಂತಲ್ಲ ಬೇರೆ ಯಾವ ಪ್ರಾಣಿನೂ ಆಗಲಿಲ್ಲ, ಕಾಂಪಿಟೇಷನ್ ಮಾಡಲಿಲ್ಲ ಅಂತಲ್ಲ. ನೀವೂ ಅಷ್ಟೇ ನಿಮ್ಮ ಜೀವನದಲ್ಲಿ ನಿಮ್ಮ ಯಾರೊಬ್ಬರು ಜಡ್ಜ್ ಮಾಡಿರ್ತಾರೆ, ನೀನು ಕುಳ್ಳಗಿದೆಯಾ, ದಪ್ಪಗಿದೆಯಾ, ಸಣ್ಣಗಿದೆಯಾ, ಕರ್ರಗಿದೆಯಾ, ಬೆಳ್ಳಗಿದೆಯಾ ಅಂತ. ಅದೇ ಫೈನಲ್ ಅಲ್ಲ. ಬಟ್ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಇನ್ನರ್ ವರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು 7 ಚಕ್ರ ಸಿಂಬಲ್ಸ್ ಇದೆ. ಇನ್ನರ್ ವರ್ಕ್ ಮಾಡಿದಾಗ ಮಾತ್ರ ನಿಮ್ಮ ಕ್ರೌನ್ ಚಕ್ರ ಹೀಲ್ ಆಗುತ್ತೆ. ಇನ್ನರ್ ವರ್ಕ್ ಯಾವಾಗ, ಇಲ್ಲೂ ಅಷ್ಟೇ ನೋಡಿ 3rd ಐ ಇರೋವಂಥದ್ದು. ಇನ್ನರ್ ವರ್ಕ್ ಯಾವಾಗ ಶುರು ಆಗುತ್ತೆ, ಇನ್ನರ್ ಇಂಜಿನಿಯರಿಂಗ್ ಯಾವಾಗ ಶುರು ಆಗುತ್ತೆ? ನಿನ್ನನ್ನು ನೀನು ಅರಿತಾಗ, ನಿನ್ನೊಳಗೆ ನೀನು ಇಣುಕಿ ನೋಡಿದಾಗ. ನಿಮಗೆ ಗೊತ್ತು ಬೇರೆದರನ್ನ ಜಡ್ಜ್ ಮಾಡೋದು. ಬಸ್ ಎಲ್ಲಿಗೆ ಹೋಗುತ್ತೆ ಬೋರ್ಡ್ ನೋಡಿ ತಿಳ್ಕೊತೀರಾ, ಅಥವಾ ಕಂಡಕ್ಟರ್ನ ಕೇಳ್ತೀರಾ, ಅಥವಾ ಎಲ್ಲಾದರೂ ಪ್ರಯಾಣ ಮಾಡಬೇಕಂದ್ರೆ ಎಷ್ಟು ಕಿಲೋಮೀಟರ್ ಇದೆ, ನಾನು ಡೀಸೆಲ್ ಪೆಟ್ರೋಲ್ ಯಾವ ಗಾಡೀಲಿ ಹೋಗಬೇಕು, ಪ್ರಯಾಣ ಹೇಗೆ ಮಾಡಬೇಕು ಪ್ಲ್ಯಾನ್ ಮಾಡ್ತೀರಾ. ಹಾಗೆಯೇ ಜೀವನದಲ್ಲಿ ನೀವು ಪ್ರಯಾಣನ ಪ್ಲ್ಯಾನ್ ಮಾಡಿದ್ದೀರಾ. ಈಗ ನೀವು ಅನ್ಕೋಬೋದು, ಮೇಡಮ್ ದೇವರು ಎಲ್ಲ ಡೆಸ್ಟಿನ್ ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿರ್ತಾರೆ, ನಾವೇನು ಡಿಸೈಡ್ ಮಾಡೋದಿರುತ್ತೆ, ಹೇಗಿರುತ್ತೋ ಹಾಗೆ ಗೋಯಿಂಗ್ ವಿತ್ ದ ಫ್ಲೋ. ನೋ ಮೈ ಡಿಯರ್, ನಿಮ್ಮ ಹತ್ರ ಆ ಒಂದು ಪವರ್ ಆಪ್ಷನ್ ಅನ್ನೋದನ್ನು ದೇವ್ರು ಕೊಟ್ಟಿದ್ದಾರೆ. ಎಷ್ಟೋ ಜನ ನನಗೆ ರೀಡಿಂಗ್ ಆದ ತಕ್ಷಣ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದಿರ್ತೀರ. ಇದೆಲ್ಲ ಯೂನಿವರ್ಸ್ ಮೆಸೇಜಸ್ಸೇ. ನೀವು ಇದನ್ನು, ಈ ಒಂದು ಜರ್ನಿನ ತುಂಬ ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಚಿಕ್ಕ ವಯಸ್ಸಿಂದ ನೀವು ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ರೆ ಈ ಥರ ಆಗ್ತಿರಲಿಲ್ಲ. ಮೇ ಬಿ ಆವಾಗ ಈ ಒಂದು ಟೆಕ್ನಿಕ್ಸ್ ಗೊತ್ತಿರಲ್ಲ, ಅಥವಾ ಪ್ರಾಪರ್ ವೇ ಅಲ್ಲಿ ಹೇಗೆ ಮಾಡೋದು ಗೊತ್ತಿರೋದಿಲ್ಲ, ಅಥವಾ ನಿಮ್ಮದೇ ಚೈಲ್ಡ್ಹುಡ್ ಟ್ರಾಮಾಸ್ನ ನೀವು ಫೇಸ್ ಮಾಡ್ತಿರ್ತೀರ. ಏನೇ ಮಾಡಿದ್ರೂ ಅದರಲ್ಲಿ ಸಕ್ಸಸ್ ಸಿಗ್ತಿರೋದಿಲ್ಲ, ಅಥವಾ ಫ್ಯಾಮಿಲಿ ಟ್ರಾಮಾನೇ ಕ್ಯಾರಿ ಮಾಡಿರ್ತೀರ. ಫ್ಯಾಮಿಲಿಯಲ್ಲಿ ಈ ಒಂದು ಟಾಪಿಕ್ಕೇ ಗೊತ್ತಿರೋದಿಲ್ಲ. ಹಾಗಾಗಿ ಬ್ಲಾಕೇಜಸ್, ಒಂದು ಶೀಲ್ಡ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ನಿಮ್ಮ ಸುತ್ತ. ಏನೋ ಒಂದು ಮೆಕ್ಯಾನಿಸಮ್. ದೇವಸ್ಥಾನಕ್ಕೆ ಹೋಗಬೇಕಾ, ದೇವ್ರಿಗೆ ಹೋಗಬೇಕಾ, ಮದುವೆಗಳು ಅಟೆಂಡ್ ಮಾಡಬೇಕಾ, ಮನೇಲಿ ಅಡುಗೆ ಮಾಡಿ ಕಸ ಹೊಡೆದು ನೆಲ ಗುಡಿಸ್ಕೊಂಡು ಚೆನ್ನಾಗಿಟ್ಕೋಬೇಕಾ, ಅಡುಗೆ ಮನೆಗೆ ಬಂದವ್ರಿಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕಬೇಕಾ, ಗಂಡನ ಚೆನ್ನಾಗಿ ನೋಡ್ಕೋಬೇಕಾ, ಮಕ್ಕಳು ದಿಸ್ ಈಸ್ ದ ಪ್ಯಾಟ್ರನ್ ನೀನು ನೋಡಿ ಬೆಳೆದಿರೋದು. ಬಟ್ ಈ ಪ್ಯಾಟ್ರನ್ನ ನೀನು ಚೇಂಜ್ ಮಾಡ್ಬೋದು. ಅಂದರೆ ಇದೇನು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಇದ್ರ ಜೊತೆಗೆ ನೀನು ಯಾರು, ನಿನ್ನನ್ನು ನೀನು ಕಂಡುಕೋ, ನಿನ್ನ ಜಾಯ್ ಏನು, ನಿನ್ನ ಖುಷಿ ಏನು. ನೀನು ಯಾವಾಗಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಆಸ್ತಿ ಬಗ್ಗೆ, ಅಣ್ಣ ತಮ್ಮಂದ್ರ ಬಗ್ಗೆ, ಹೋಗಿರೋದ್ರ ಬಗ್ಗೆ, ಆ್ಯನ್ಸಿಸ್ಟರ್ಸ್ ಬಗ್ಗೆ, ಗಂಡನ ಮನೆಯವ್ರ ಬಗ್ಗೆ, ಹೆಂಡತಿ ಮನೆಯವ್ರ ಬಗ್ಗೆ, ಫ್ರೆಂಡ್ಸ್ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದ್ದರೆ ನಿನ್ನ ಗುರಿ ತಲುಪೋದು ಯಾವಾಗ ನೀನು? ಇಲ್ಲಿ ವೆಡ್ಡಿಂಗ್ ಏನೇ ಇನ್ನೊಂದು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಕೆಲವೊಬ್ಬರು ಇಲ್ಲಿ ಸಿಂಗಲ್ ಇದ್ದೀರಾ, ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಮ್ಯಾರೇಜ್ ಅನ್ನುವಂಥ ಎನರ್ಜಿ ಇದೆ. ಇನ್ನು ಕೆಲವೊಬ್ಬರಿಗೆ ವೆಡ್ಡಿಂಗ್ ಅನ್ನೋದು ಈಸ್ ದಾಟ್ ಚಿಂತಾಜನಕ ಪರಿಸ್ಥಿತಿನ. ಅಂದರೆ ನೀವು ಮದುವೆ ಆಗಿದ್ದೀರಾ, ನೀವು ಚಿಂತೆಯಲ್ಲಿದ್ದೀರಾ, ಅಥವಾ ಮದುವೆ ಆದಮೇಲೆ ನಿಮಗೆ ತುಂಬ ಬ್ಲಾಕೇಜಸ್ ಶುರುವಾಗಿದೆಯಾ, ಮುಂಚೆ ನೀವು ಜಾಯ್ಫುಲ್ ಆಗಿದ್ರಿ. ವಾಟ್ ಈಸ್ ಯುವರ್ ಗ್ರೋತ್ ಆ್ಯಂಡ್ ಸರ್ವಿಸ್ ಅನ್ನೋವಂಥದ್ದು ನೀವು ಐಡೆಂಟಿಫೈ ಮಾಡಬೇಕು. ಇವಾಗ ನೀವು ಜನರಲ್ಲಾಗಿ ನೋಡ್ಬೋದು, BA BEd ಓದಿರೋರು ಟೀಚರ್ ಆಗ್ತಾರೆ, MBBS ಓದಿರೋರು ಡಾಕ್ಟ್ರ್ ಆಗ್ತಾರೆ, ಆಮೇಲೆ
ಈಗ ಮಿಲ್ಟ್ರಿ ಪೊಲೀಸ್ ಆಗಬೇಕಂದ್ರೆ ಎಕ್ಸಾಮ್ಸ್ನ ಕೊಡ್ತಾರೆ, ಅದೆಲ್ಲ ಅಟೆಂಡ್ ಮಾಡಿ ಪಾಸ್ ಆಗ್ತಾರೆ, ಅವರೊಂದು ಪೊಸಿಷನ್ನಿಗೆ ಹೋಗ್ತಾರೆ. ದ್ಯಾಟ್ ಈಸ್ ಫೈನ್. ಈಗ ಅಂದರೆ ದುಡಿದ್ಕೊಂಡು ತಿನ್ನಬೇಕು ಅಥವಾ ನನ್ನದೊಂದು ಪೊಸಿಷನ್ ಇರಬೇಕು ಅಂತ ಜಾಬ್ ಮಾಡಬೇಕಾ, ಅಥವಾ ನನ್ನ ಆತ್ಮನ ಲೆವೆಲ್ಗೆ ನಾನು ಯಾರು ಅಂತ ಅರಿತ್ರೆ ನನಗೆ ಗ್ರೋತ್ ಸಿಗುತ್ತಾ ಅಂತ ನೀವು ಕೇಳಿದ್ದೆ ಆದರೆ ದಿಸ್ ಇಸ್ ದ ಪಾಯಿಂಟ್. ಒಂದು ತಾಯಿಗೆ 1, 2, 3, 4 ಎಷ್ಟೋ ಮಕ್ಕಳು ಹುಟ್ಟಬಹುದು. ಓಕೆ, ಇಬ್ಬರು ಅಂತ ಅಂದ್ಕೊಳ್ಳೋಣ. ಒಂದು ತಾಯಿಗೆ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಇಬ್ಬರು ಸೇಮ್ ಆಗಿರ್ತಾರ? ಇಲ್ಲ ಅಲ್ವಾ. ಒಬ್ಬರು ತಾಯಿಗೆ ತುಂಬ ಕ್ಲೋಸ್ ಅಂತ ಇರ್ತಾರೆ, ಇನ್ನೊಬ್ಬರು ಅಷ್ಟಕ್ಕಷ್ಟೇ ಅಥವಾ ತಾಯಿ ಮಾತನ್ನ ಅಷ್ಟಾಗಿ ಕೇಳ್ತಿರೋದಿಲ್ಲ. ಆದರೆ ತಾಯಿ ಇಬ್ಬರನ್ನು ಪ್ರೀತಿ ಮಾಡ್ತಿರ್ತಾಳೆ. ನಿಮಗೆ ಗೊತ್ತಾ, ತಾಯಿ ಗರ್ಭದಲ್ಲಿ ಅವರಿಬ್ಬರು ಇದ್ದಾಗ ತಾಯಿಯ ಎಮೋಷನ್ನ ಅವರು ಕ್ಯಾರಿ ಮಾಡಿರ್ತಾರೆ. ಇಟ್ಸ್ ನಾಟ್ ದಟ್ ಅವರು ಅವ್ರು ಹುಟ್ಟತಾನೆ ಹಂಗಿದ್ದಾರೆ, ಹುಟ್ಟುಗುಣ ಅದು ಅಂತ ನಾವು ಹೇಳ್ತೀವಲ್ಲ, ಅದು ಬಂದಿರೋದು ತಾಯಿಯ ಗರ್ಭದಿಂದ. ಆ್ಯಂಡ್ ಇನ್ನೊಂದು, ಆ ತಾಯಿಗೆ ಅದು ಅವರ ಆನ್ಸಿಸ್ಟರ್ಸ್ ಅಂದರೆ ಅವರ ಅಮ್ಮ ಅವ್ರ ಅಜ್ಜಿಯಿಂದ ಕ್ಯಾರಿ ಆಗಿರೋದು. ಅದರಲ್ಲಿ ಒಂದೊಂದು ಪ್ಯಾಟ್ರನ್ನ ಈ ಮಕ್ಕಳು ಕ್ಯಾರಿ ಮಾಡಿದ್ದಾರೆ. ಆ ಪ್ಯಾಟ್ರನ್ ಒಳ್ಳೇದಿರ್ಬೋದು, ಕೆಟ್ಟದಿರಬಹುದು. ಆ ಪ್ಯಾಟ್ರನ್ನಿಂದ ನೆಕ್ಸ್ಟ್ ಜನ್ರೇಷನ್ ಆಗಬಹುದು, ಅಂದರೆ ತೊಂದರೆಗೊಳಗಾಗಬಹುದು. ಅದನ್ನು ಐಡೆಂಟಿಫೈ ಮಾಡ್ಬೋದಾ? ಎಸ್. ನೀವುಗಳು ಹೀಲಿಂಗ್ ಮಾಡಿಸ್ಕೊಂಡ್ರೆ, ಇದು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರಿಗೂ, ಅಥವಾ ನೀವು ಯಾವ ಪ್ಯಾಟ್ರನ್ನ ಕ್ಯಾರಿ ಮಾಡಿದಿರೋ ಅದನ್ನು ಐಡೆಂಟಿಫೈ ಮಾಡ್ಕೊಂಡು ಹೀಲ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಹೀಲ್ ಆಗುತ್ತೆ. ಫ್ಯಾಮಿಲಿಯಲ್ಲಿ ಇರುವಂತಹ ಆಸ್ತಿಯ ರಿಲೇಟೆಡ್ ಪ್ರಾಬ್ಲಮ್ಸ್, ಹಣದ ರಿಲೇಟೆಡ್ ಪ್ರಾಬ್ಲಮ್ಸ್, ಕೆಲಸದ ರಿಲೇಟೆಡ್ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್ನ ಕಂಪ್ಲೀಟಾಗಿ ಬೇರ್ ಸಮೇತ ನಿಮ್ಮ ಫ್ಯಾಮಿಲಿಯಿಂದ ಕಿತ್ತಾಕಬಹುದು. ಟೇಕ್ ಆ್ಯಕ್ಷನ್. ಸರ್ವಿಸ್ ಇದು ಒಬ್ರಿಗೆ ಅವ್ರು ಹೀಲ್ ಮಾಡ್ತಿರೋದು. ಇಲ್ಲಿ ಹೀಲರ್ಸ್, ಯಾಕಂದರೆ ಅವ್ರಿಗೆ ತಲೆ ಸುತ್ತ ಒಂದು ಔರಾ ಕ್ರಿಯೇಟ್ ಆಗಿದೆ, ನೀವು ನೋಡ್ಬೋದು. ಇಲ್ಲಿ ವಾಟರ್, ನಾನು ಹೇಳಿದೆ 31st ಹುಣ್ಣಿಮೆ ಇದೆ, ವಾಟರ್ ಚಾರ್ಜ್ ಮಾಡಿ ಕುಡೀರಿ, ನಿಮ್ಮ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡಿ. ದಟ್ ಈಸ್ ಆಲ್ಸೋ ಕಮಿಂಗ್ ಇನ್ ದ ಮೆಸೇಜ್. ನಿಮ್ಮ ಗ್ರೋತ್ ಅನ್ನೋದೇನಿದೆಯಲ್ಲ ವೆರಿ ನಿಯರ್ ಇದೆ. ಬಟ್ ಇದು ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳಿ. ಇದು ನಿಮ್ಮ ಸಂದೇಶ ಆಗಿತ್ತು. ಥ್ಯಾಂಕ್ ಯು, ವೆರಿ ಆಲ್ ದ ಬೆಸ್ಟ್.